ಎವ್ರಿವನ್, ಇವತ್ತು ನಾನು ಮಧ್ಯಾಹ್ನ ಪಾಮ್ಗ್ರಾನೇಟ್ ಜ್ಯೂಸ್ನ ಕುಡಿತಾ ಇದ್ದೀನಿ. ಪಾಮ್ಗ್ರಾನೇಟ್ ಜ್ಯೂಸ್ ಅನ್ನೋದು ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಒಳ್ಳೆಯದು. ಹಾಗಾಗಿ 2 ಡೇಸಿಗೆ ಒನ್ಸ್ ಆದರೂ ನಾನು ಈ ಜ್ಯೂಸ್ನ ಕುಡಿತೀನಿ. ಇನ್ನು ಇವತ್ತು ನಾನು ನನ್ನ ಫಸ್ಟ್ ಟ್ರೈಮಿಸ್ಟರಲ್ಲಿ ಹೇಗಿತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನನ್ನ ಪ್ರೆಗ್ನೆನ್ಸಿಯ ಫಸ್ಟ್ ಟ್ರೈಮಿಸ್ಟರ್ ಜರ್ನಿಯಲ್ಲಿ ನನಗೆ ಯಾವುದೇ ರೀತಿ ಸಿಮ್ಟಮ್ಸ್ ಇದ್ದಿದ್ದಿಲ್ಲ. ಅಂದರೆ ವಾಮಿಟಿಂಗ್ ಸೆನ್ಸೇಷನ್ ಆಗಲಿ, ವಾಮಿಟ್ ಆಗೋದೇ ಆಗಲಿ ಅಥವಾ ಫುಡ್ ಇದಾಗಲ್ಲ ಆ ಥರ ಏನೂ ಇದ್ದಿದ್ದಿಲ್ಲ. ಎಲ್ಲ ತಿಂತಾ ಇದ್ದೆ. ಬಟ್ ಆದ್ರೂ ನಾನು 5 kg ವೆಯ್ಟ್ ಲಾಸ್ ಆಗಿಬಿಟ್ಟೆ. ಎಷ್ಟೇ ತಿಂದ್ರೂ ಏನೇ ಮಾಡಿದ್ರೂ ನಾನು ದಪ್ಪ ಆಗ್ತಾನೇ ಇರಲಿಲ್ಲ. ಫುಲ್ಲು 5 kg ವೆಯ್ಟ್ ಲಾಸ್ ಆಗಿ ಒಂಥರ ವೀಕ್ ಆಗಿಬಿಟ್ಟಿದ್ದೆ. ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಶೇರ್ ಮಾಡಿಕೊಂಡ್ರೆ ಅವರಂದರು ಈ ರೀತಿ ಎಲ್ಲ ವೆಯ್ಟ್ ಲಾಸ್ ಆಗಬಾರ್ದು, ನಾವು 10 kg ಜಾಸ್ತಿ ಆಗಿದ್ವಿ, 12 kg ಜಾಸ್ತಿ ಆಗಿದ್ವಿ ಅಂತ ಎಲ್ಲ ಹೆದರಿಸೋರು. ನಾನು ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದೆ. ಯಾಕಪ್ಪ ದೇವರೇ ಈ ರೀತಿ ಆಗ್ತಾಯಿದ್ದೀನಿ, ಫೇಸೆಲ್ಲ ಫುಲ್ ಚಿಕ್ಕದಾಗಿ ಬ್ಲ್ಯಾಕ್ ಆಗಿ ಫುಲ್ ವೀಕ್ ಆಗಿದ್ದೆ. ಅಕ್ಕಪಕ್ಕದ ಮನೆಯವರು ಪ್ರತಿಯೊಬ್ಬರೂ ಯಾಕಿಷ್ಟು ವೀಕ್ ಆಗಿದೆಯಾ ಅಂತೆಲ್ಲ ಕೇಳೋರು. ನಿಮ್ಮಲ್ಲಿ ಯಾರಾದರೂ ಈ ರೀತಿ ಫಸ್ಟ್ ಟ್ರೈಮಿಸ್ಟರ್ ಹಾಗೆ ಸೆಕೆಂಡ್ ಟ್ರೈಮಿಸ್ಟರ್ ಏನಾದರೂ ವೆಯ್ಟ್ ಲಾಸ್ ಆಗಿದ್ದರೆ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನೊಬ್ಬಳೇ ಈ ರೀತಿ ಆಗಿದ್ದೀನೇನೋ ಅಂತ ನಾನು ಅಂದ್ಕೊಂಡಿದ್ದೆ. ಅದಾದಮೇಲೆ ನಾನು ಹೆದರ್ಕೊಂಡು ಡಾಕ್ಟರ್ ಹತ್ರ ಹೋಗಿದ್ದೆ. ಡಾಕ್ಟರ್ ನನಗೆ ಏನು ಹೇಳಿದರು ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇನ್ನು ಇವತ್ತು ನೈಟ್ ಊಟದ ಜೊತೆ ನಾನು ಸೈಡ್ ಡಿಶ್ ಆಗಿ ಈ ಒಂದು ಮೊಟ್ಟೆ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಬೇಕಿದ್ದರೆ ನೀವು ಟ್ರೈ ಮಾಡಿ. ಜಸ್ಟ್ ಜಿಂಜರ್ ಗಾರ್ಲಿಕ್ನ ಕ್ರಷ್ ಮಾಡಿಕೊಂಡು ಹಾಕ್ಕೊಂಡು ಎಣ್ಣೆಯಲ್ಲಿ ಒಗ್ಗರಣೆಗೆ ಜಿಂಜರ್ ಗಾರ್ಲಿಕ್ ಹಾಗೆ 1-2 ಮೆಣಸಿನ್ಕಾಯಿ, ಈರುಳ್ಳಿ, ಕರ್ಬೇವಿನ ಸೊಪ್ಪು ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ಎಗ್ ಮಸಾಲ ಮತ್ತು ಅಚ್ಕಾರದ ಪುಡಿ ಹಾಕಿ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ಈ ರೀತಿ ಒಂದು 6 ಮೊಟ್ಟೆನ ತೊಗೊಂಡಿದ್ದೀನಿ. ಇದನ್ನು ಎರಡೂ ಸೈಡು ಒಂದು ಸ್ವಲ್ಪ ಫ್ರೈ, ಒಂದು 2 to 3 minutes ಫ್ರೈ ಮಾಡಿಕೊಂಡ್ರೆ ಈ ಒಂದು ರೆಸಿಪಿ ಆಗಿಬಿಡುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿ ಜೊತೆನೂ ತಿನ್ಬೋದು. ಬೇಕಿದ್ರೆ ನೀವು ರೈಸು, ಮುದ್ದೆ ಅದ್ರ ಜೊತೆ ಸೈಡ್ ಡಿಶ್ ಆಗೂ ಕೂಡ ತಿನ್ಬೋದು. ಬರೀ ಎಗ್ ತಿನ್ನೋಕ್ಕೆ ಯಾರಿಗೆ ಇಷ್ಟ ಆಗಲ್ಲ. ಈ ರೀತಿ ಒಮ್ಮೆ ಟ್ರೈ ಮಾಡಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.